ಎಲ್ಎಸ್ಜಿ ವರ್ಸಸ್ ಆರ್ಸಿಬಿ ಐಪಿಎಲ್ 2026 ಮಾರ್ಷತಕ ಪ್ರಿನ್ಸ್ ಸ್ಮಾರಕ ದಾಳಿಗೆ ಮಂಕಾದ ಆರ್ಸಿಬಿ. ಚಾಂಪಿಯನ್ಸ್ ವಿರುದ್ಧ 9 ರನ್ಗಳ ರೋಚಕ ಜಯ ಸಾಧಿಸಿದ ಲಖನೌ. 213 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ನಿರೀಕ್ಷಿತ ಆರಂಭ ಪಡೆಯಲಿಲ್ಲ. ಕೇವಲ 9 ರನ್ಗಳಾಗುವಷ್ಟರಲ್ಲಿ 2 ವಿಕೆಟ್ ಕಳೆದುಕೊಂಡಿತು. ಜೇಕಬ್ ಬೆಥೆಲ್ ಕೇವಲ 4 ರನ್ ಗಳಿಸಿ ಶಮಿಗೆ ವಿಕೆಟ್ ಒಪ್ಪಿಸಿದರೆ ಕೊಹ್ಲಿ ಖಾತೆಯನ್ನೇ ತೆರೆಯಲಾಗದೆ ಉದಯೋನ್ಮುಖ ಬೌಲರ್ ಪ್ರಿನ್ಸ್ ಯಾದವ್ ಇನ್ಸ್ಟಿಂಗ್ ಬೌಲಿಂಗ್ ಅರಿಯದೇ ಕ್ಲೀನ್ ಬೌಲ್ಡ್ ಆದರು. ಈ ಹಂತದಲ್ಲಿ ಒಂದಾದ ದೇವದತ್ ಪಡಿಕ್ಕಲ್ ಹಾಗೂ ರಜತ್ ಪಾಟಿದಾರ್ 95 ರನ್ಗಳ ಜೊತೆಯಾಟ ನೀಡಿ ಚೇತರಿಕೆ ನೀಡಿದ್ದರು. ಈ ಹಂತದಲ್ಲಿ ಆರ್ಸಿಬಿ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು. 8 ಎಸೆತಗಳಲ್ಲಿ 3 ವಿಕೆಟ್ ಕಳೆದುಕೊಂಡ ಆರ್ಸಿಬಿ. ಆದರೆ ಪ್ರಿನ್ಸ್ ಯಾದವ್ 11ನೇ ಓವರ್ನಲ್ಲಿ ಆರ್ಸಿಬಿಗೆ ಭಾರೀ ಆಘಾತ ನೀಡಿದರು. ಒಂದೇ ಓವರ್ನಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ಜಿತೇಶ್ ಶರ್ಮಾ ವಿಕೆಟ್ ಉಡಾಯಿಸಿದರು. ಪಡಿಕ್ಕಲ್ 25 ಎಸೆತಗಳಲ್ಲಿ 3 ಬೌಂಡರಿ 1 ಸಿಕ್ಸರ್ ಸಹಿತ 34 ರನ್ ಗಳಿಸಿ ಪ್ರಿನ್ಸ್ ಬೌಲಿಂಗ್ನಲ್ಲಿ ಅವರಿಗೆ ಕ್ಯಾಚ್ ನೀಡಿದರು. ಅದೇ ಓವರ್ನ 5ನೇ ಎಸೆತದಲ್ಲಿ ಜಿತೇಶ್ ಶರ್ಮಾ 1 ರನ್ ಗಳಿಸಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿ ಔಟಾದರು. ನಂತರದ ಓವರ್ನಲ್ಲಿ ರಜತ್ ಪಾಟಿದಾರ್ ಕೂಡ ಔಟ್ ಆದರು. 31 ಎಸೆತಗಳಲ್ಲಿ 3 ಬೌಂಡರಿ 6 ಸಿಕ್ಸರ್ಗಳ ಸಹಿತ 61 ರನ್ ಗಳಿಸಿ ಶಹ್ವಾಜ್ ಅಹ್ಮದ್ ಬೌಲಿಂಗ್ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಮ್ಯಾಕ್ರಮ್ಗೆ ಕ್ಯಾಚ್ ನೀಡಿ ಔಟ್ ಆದರು. 104ಕ್ಕೆ 2 ಇದ್ದ ಆರ್ಸಿಬಿ ಕೇವಲ 8 ಎಸೆತಗಳ ಅಂತರದಲ್ಲಿ 112ಕ್ಕೆ 5 ವಿಕೆಟ್ ಕಳೆದುಕೊಂಡಿತ್ತು. ಕಂಬ್ಯಾಕ್ ಮಾಡುವಂತೆ ಮಾಡಿದ್ದ ಡೇವಿಡ್. ಈ ಹಂತದಲ್ಲಿ ಆರ್ಸಿಬಿ ಸುಲಭವಾಗಿ ಸೋಲೊಪ್ಪಿಕೊಳ್ಳಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಟಿಮ್ ಡೇವಿಡ್ ಹಾಗೂ ಕೃನಾಲ್ ಪಾಂಡ್ಯ 24 ಎಸೆತಗಳಲ್ಲಿ 46 ರನ್ಗಳ ಜೊತೆಯಾಟ ನೀಡಿ ಮತ್ತ ತಂಡವನ್ನ ಪಂದ್ಯಕ್ಕೆ ವಾಪಸ್ ತಂದಿದ್ದರು. ಆದರೆ 16ನೇ ಓವರ್ನಲ್ಲಿ ಟಿಮ್ ಡೇವಿಡ್ ಅಹ್ಮದ್ ಬೌಲಿಂಗ್ನಲ್ಲಿ ದಿಗ್ಗೇಶ್ ರಾಠಿಗೆ ಕ್ಯಾಚ್ ನೀಡಿ ಔಟಾದರು. ಡೇವಿಡ್ 17 ಎಸೆತಗಳಲ್ಲಿ 4 ಬೌಂಡರಿ 3 ಸಿಕ್ಸರ್ಗಳೊಂದಿಗೆ 40 ರನ್ ಗಳಿಸಿದರು. ಕೊನೆಯ ಎಸೆತದವರೆಗೂ ಹೋರಾಟ. ಡೇವಿಡ್ ವಿಕೆಟ್ ನಂತರ ಮತ್ತೆ ಆರ್ಸಿಬಿ ಸುಲಭವಾಗಿ ಸೋಲಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಕೃನಾಲ್ ಪಾಂಡ್ಯ ಹಾಗೂ ಶೆಫರ್ಡ್ ಕೊನೆಯ ಎಸೆತದವರೆಗೂ ಪಂದ್ಯವನ್ನು ಕೊಂಡೊಯ್ದರು. ಈ ಜೋಡಿ 21 ಎಸೆತಗಳಲ್ಲಿ 45 ರನ್ ಗಳಿಸಿದರಾದರೂ ತಂಡವನ್ನ ಗೆಲುವಿನ ಗಡಿ ದಾಟಿಸಲು ವಿಫಲರಾದರು. ಕೊನೆಯ ಓವರ್ನಲ್ಲಿ ಆರ್ಸಿಬಿ ಗೆಲ್ಲಲು 20 ರನ್ಗಳ ಅಗತ್ಯವಿತ್ತು. ಆದರೆ ಶೆಫರ್ಡ್ ಹಾಗೂ ಪಾಂಡ್ಯ ರಾಠಿ ಬೌಲಿಂಗ್ನಲ್ಲಿ ಕೇವಲ 11 ರನ್ ಗಳಿಸಲಷ್ಟೇ ಶಕ್ತವಾದರು. ಪಾಂಡ್ಯ 16 ಎಸೆತಗಳಲ್ಲಿ ತಲಾ 2 ಬೌಂಡರಿ 2 ಸಿಕ್ಸರ್ಗಳ ಸಹಿತ ಅಜೇಯ 28 ರನ್ ಗಳಿಸಿದರೆ ರೊಮ್ಯಾರಿಯೋ ಶೆಫರ್ಡ್ 15 ಎಸೆತಗಳಲ್ಲಿ 3 ಬೌಂಡರಿ 1 ಸಿಕ್ಸರ್ ಸಹಿತ ಅಜೇಯ 23 ರನ್ ಗಳಿಸಿದರು. ಲಖನೌ ಪರ ಬೌಲಿಂಗ್ ಪ್ರಿನ್ಸ್ ಯಾದವ್ 33ಕ್ಕೆ 3, ಶಹಾಜ್ ಅಹ್ಮದ್ 33ಕ್ಕೆ 2, ಮೊಹಮ್ಮದ್ ಶಮಿ 33ಕ್ಕೆ 1. ಮಾರ್ಷ್ ಶತಕ ಲಖನೌ ತಂಡ 209 ರನ್. ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ದ ಲಖನೌ ತಂಡಕ್ಕೆ ಆರಂಭಿಕ ಬ್ಯಾಟರ್ ಮಿಚೆಲ್ ಮಾರ್ಷ್ ಸ್ಫೋಟಕ ಶತಕದ ಬಲ ನೀಡಿದರು. ಮಾರ್ಷ್ 56 ಎಸೆತಗಳಲ್ಲಿ ತಲಾ 9 ಬೌಂಡರಿ ಹಾಗೂ 9 ಸಿಕ್ಸರ್ಗಳ ಸಹಿತ 111 ರನ್ ಚಚ್ಚಿದರು. ಇವರಿಗೆ ಸಾಥ್ ನೀಡಿದ ನಿಕೋಲಸ್ ಪೂರನ್ 38, 23 ಎಸೆತ ಹಾಗೂ ರಿಷಬ್ ಪಂತ್ ಅಜೇಯ 32, 10 ಎಸೆತ ರನ್ಗಳ ನೆರವಿನಿಂದ ತಂಡ 19 ಓವರ್ಗಳಲ್ಲಿ 209 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಆರ್ಸಿಬಿ ಪರ ಬೌಲಿಂಗ್ ಕೃನಾಲ್ ಪಾಂಡ್ಯ 31ಕ್ಕೆ 1, ಜೋಶ್ ಹ್ಯಾಜಲ್ವುಡ್ 49ಕ್ಕೆ 1, ರಸಿಕ್ ಸಲಾಂ 53ಕ್ಕೆ 1. ಹ್ಯಾಜಲ್ವುಡ್ ಹಾಗೂ ರಸಿಕ್ ದುಬಾರಿಯಾಗಿದ್ದು ಆರ್ಸಿಬಿಗೆ ಹಿನ್ನಡೆಯಾಯಿತು.